ವೀಕ್ಷಕರೇ, ನಾವು ಕಷ್ಟದಲ್ಲಿದ್ದಾಗ ಮೊದಲು ನೆನಪಿಸಿಕೊಳ್ಳುವುದು ದೇವರನ್ನ. ಅದಕ್ಕಾಗಿಯೇ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳೋದು. ಯಾವಾಗಲೂ ದೇವರನ್ನು ಭಕ್ತಿಯಿಂದ ಪೂಜಿಸಿ, ಆಗ ದೇವರು ನಿಮ್ಮನ್ನು ಕಾಪಾಡುತ್ತಾನೆ ಅಂತ ಹಿರಿಯರು ಯಾವಾಗಲೂ ಹೇಳ್ತಿರ್ತಾರೆ. ಅದು ಕೂಡ ನಿಜವೇ. ಭಕ್ತಿ ಅಂದ್ರೆ ಕೇವಲ ಆಡಂಬರವಲ್ಲ, ಅದು ಆಧ್ಯಾತ್ಮ. ಸತ್ಯ ಮತ್ತು ಒಳ್ಳೆಯ ಹಾದಿಯಲ್ಲಿ ನಡೆದರೆ ದೇವರು ನಿಮ್ಮನ್ನು ಖಂಡಿತ ಕೈ ಬಿಡುವುದಿಲ್ಲ. ನಿಮ್ಮ ನೆರವಿಗೆ ಬರುವುದು ಕೊಂಚ ಲೇಟ್ ಆಗಬಹುದು, ಆದರೆ ನಿಮ್ಮನ್ನು ದೇವರು ಖಂಡಿತ ಮರೆಯುವುದಿಲ್ಲ. ಅದೇ ನಿಮ್ಮ ಹಾದಿ ತಪ್ಪಾಗಿದ್ದರೆ ಕರ್ಮದ ಫಲವನ್ನು ಒಂದಲ್ಲ ಒಂದು ದಿನ ಅನುಭವಿಸಲೇಬೇಕು. ಹೀಗಾಗಿ ಎಲ್ಲವೂ ನಮ್ಮ ವರ್ತನೆ ಮತ್ತು ನಾವು ನಡೆದುಕೊಳ್ಳುವ ರೀತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಹೇಳಬೇಕಂದ್ರೆ ಈ 4 ಜನರ ಸಹಾಯಕ್ಕಂತೂ ದೇವರು ಎಂದಿಗೂ ಬರುವುದಿಲ್ಲವಂತೆ. ಹಾಗಾದ್ರೆ ಆ 4 ಜನ ಯಾರು ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ. ಮೊದಲನೆಯ ವ್ಯಕ್ತಿಗಳು ಯಾರೆಂದರೆ, ಯಾರು ದಾನ ಧರ್ಮ ಮಾಡುವುದಿಲ್ಲವೋ ಅವರ ಸಹಾಯಕ್ಕೆ ದೇವರು ಎಂದಿಗೂ ಬರುವುದಿಲ್ಲ. ಹೌದು ವೀಕ್ಷಕರೇ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡದ, ದಾನ ಧರ್ಮ ಮಾಡದ, ಕಂಜೂಸುತನ ಮಾಡುವ ಜನರನ್ನು ದೇವರು ಎಂದಿಗೂ ಕಾಪಾಡುವುದಿಲ್ಲ. ಅಲ್ಲದೆ ಅಂತವರಿಗೆ ಸರಿಯಾದ ಮೋಕ್ಷವೂ ಕೂಡ ಸಿಗುವುದಿಲ್ಲ. ಕಷ್ಟದಲ್ಲಿ ಇರುವವರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದರೆ, ನೀವು ಕಷ್ಟದಲ್ಲಿದ್ದ ಸಮಯದಲ್ಲಿ ಯಾವುದಾದರೂ ಒಂದು ರೂಪದಲ್ಲಿ ದೇವರು ನಿಮಗೆ ಸಹಾಯ ಮಾಡೇ ಮಾಡುತ್ತಾನೆ. ಆದರೆ ಇದಕ್ಕೆ ವಿರುದ್ಧವಾಗಿ ನಡೆದುಕೊಂಡರೆ ಸಂಕಷ್ಟದ ಸಮಯದಲ್ಲೇ ದೇವರು ಕೈ ಬಿಟ್ಟು ಬಿಡುತ್ತಾನೆ. ಎರಡನೆಯದಾಗಿ, ಯಾರನ್ನೂ ಗೌರವಿಸದ, ಪ್ರೀತಿಸದ, ಕಾಳಜಿ ತೋರದ ಜನರನ್ನು ದೇವರು ಎಂದಿಗೂ ಕಾಪಾಡುವುದಿಲ್ಲ. ಪುಟ್ಟ ಮಕ್ಕಳಿಗೆ ಪ್ರೀತಿ, ಹಿರಿಯರಿಗೆ ಗೌರವ ಮತ್ತು ತಮ್ಮವರಿಗೆ ಕಾಳಜಿ ತೋರಿಸಬೇಕಿರುವುದು ಮನುಷ್ಯನಾದವನ ಕರ್ತವ್ಯ. ಆದರೆ ಇದನ್ನು ಮರೆತು ಗೌರವ, ಪ್ರೀತಿ, ಕಾಳಜಿ ಇಲ್ಲದೆ ಕ್ರೂರವಾಗಿ ನಡೆದುಕೊಳ್ಳುತ್ತಾರೋ ಅಂತವರನ್ನು ದೇವರೆಂದು ಕ್ಷಮಿಸುವುದಿಲ್ಲ ಮತ್ತು ಅಂತವರಿಗೆ ನರಕ ಪ್ರಾಪ್ತಿಯಾಗುತ್ತದೆ. ಮೂರನೆಯವರು ಯಾರೆಂದರೆ, ಕಷ್ಟ ಕಾಲದಲ್ಲಿ ತಮ್ಮವರಿಗೆ ಸಹಾಯಕ್ಕೆ ಬರದವರು. ಹೌದು ವೀಕ್ಷಕರೇ, ಎಲ್ಲ ಸಮಯದಲ್ಲೂ ಎಲ್ಲರಿಗೂ ಸಹಾಯ ಮಾಡಲು ಆಗದಿರಬಹುದು ಮತ್ತು ನೀವೇ ಕಷ್ಟದಲ್ಲಿರಬಹುದು. ಆದರೆ ನಿಮ್ಮ ಪರಿವಾರದವರಿಗೆ ಕಷ್ಟ ಬಂದಾಗ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಮತ್ತು ಕಷ್ಟ ಬಂದವರನ್ನು ನೋಡಿ ಎಂದಿಗೂ ಆಡಿಕೊಳ್ಳಬೇಡಿ. ನೀವು ಇಂತಹ ಕೆಲಸ ಮಾಡಿದ್ದಲ್ಲಿ ದೇವರು ನಿಮ್ಮನ್ನೆಂದೂ ಕಾಪಾಡುವುದಿಲ್ಲ. ನಾಲ್ಕನೆಯವರು ಯಾರೆಂದರೆ, ಜ್ಞಾನ ಪಡೆಯಲು ಹಿಂಜರಿಯುವವರು. ಹೌದು ವೀಕ್ಷಕರೇ, ಜ್ಞಾನ ಪಡೆಯಲು ಹಿಂದೇಟು ಹಾಕುವ ದಡ್ಡರು ಮತ್ತು ಮೂರ್ಖರಿಗೆ ದೇವರು ಎಂದಿಗೂ ಸಹಾಯ ಮಾಡುವುದಿಲ್ಲ. ನೀವು ಜೀವನ ಪೂರ್ತಿ ಮೂರ್ಖರಾಗಿಯೇ ಇರುತ್ತೀರಿ. ಅಂದ್ರೆ ದೇವರೆಂದು ನಿಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ಮೂರ್ಖನಾಗೇ ಇರುವವನು ಜೀವನದಲ್ಲಿ ಎಂದಿಗೂ ಉದ್ಧಾರವಾಗುವುದಿಲ್ಲ. ಹೀಗಾಗಿ ಜ್ಞಾನವೆಂಬ ದೇವರ ಹಾದಿಯನ್ನು ಹಿಡಿಯಲೇಬೇಕು. ಜ್ಞಾನದಿಂದ ಮಾತ್ರ ಕಷ್ಟಗಳಿಂದ ಹೊರಗೆ ಬರಲು ಸಾಧ್ಯ. ವೀಕ್ಷಕರೇ, ಮಾನವ ಜನ್ಮ ಶ್ರೇಷ್ಠ ಎಂಬ ಮಾತಿದೆ. ಆದರೆ ಕಾಲಾನಂತರದಲ್ಲಿ ಮಾನವನ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತಿವೆ. ಸ್ವಾರ್ಥ ತುಂಬಿದ ಈ ಪ್ರಪಂಚದಲ್ಲಿ ನಾವು ಕೂಡ ಸ್ವಾರ್ಥಿಗಳಾಗಿರಬೇಕು ನಿಜ, ಇಲ್ಲವಾದಲ್ಲಿ ನಮ್ಮನ್ನು ತುಳಿದು ಬಿಡುತ್ತಾರೆ. ಆದರೆ ತುಂಬಾ ಸ್ವಾರ್ಥಿಗಳಾಗಿರಬಾರದು. ಯಾರು ನಮ್ಮ ಮುಂದೆ ಹೇಗೆ ನಡೆದುಕೊಳ್ಳುತ್ತಾರೋ ಅವರ ಮುಂದೆಯೂ ನಾವು ಹಾಗೆ ನಡೆದುಕೊಳ್ಳಬೇಕು. ಆದರೆ ನಮ್ಮಲ್ಲಿರುವ ಒಳ್ಳೆಯತನವನ್ನು ಉಳಿಸಿಕೊಳ್ಳಬೇಕು. ಆ ಒಳ್ಳೆತನ ತುಂಬಾ ಕಷ್ಟದಲ್ಲಿರುವವರಿಗೆ ನೆರವಿಗೆ ಬಂದಾಗ ಮಾತ್ರ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಮತ್ತು ದೇವರಿಗೂ ಪ್ರಿಯವಾಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡೋದನ್ನ ಮರೆಯಬೇಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಪ್ರೋತ್ಸಾಹ ಇಂತಹ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ನಮಗೆ ಬೂಸ್ಟ್ ನೀಡುತ್ತದೆ ಎಂದು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.